ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಅಲ್ಲದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವು ಹೇಗೇನಾದರೂ ಈಗ ಜಾಮ್ ಎಕ್ಸಾಮಿನೇಷನ್ ಕಟ್ಟಿದರೆ, ಪಾಪ್ಯುಲರ್ಲಿ ಇಟ್ ಈಸ್ ಕಾಲ್ಡ್ ಆಸ್ IIT ಜಾಮ್ ಎಕ್ಸಾಮಿನೇಷನ್ ಅಂತ. ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ, ಈಗ ಫೆಬ್ರವರಿನಲ್ಲಿ ಎಕ್ಸಾಮ್ ಬರ್ತಾ ಇದೆ. ಸೊ ಹಾಗಾಗಿ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಮಾಡ್ತಾಯಿದ್ದೀನಿ. ಬಟ್ ಐ ಡೋಂಟ್ ನೋ ಎಷ್ಟು ವೀಡಿಯೋಸ್ ಮಾಡೋಕ್ಕಾಗತ್ತೆ ಅಂತ. ಫೆಬ್ರವರಿನಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಯಾರ್ಯಾರು ತಯಾರಿ ಮಾಡ್ತಾ ಇದ್ದೀರಲ್ಲ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಇದನ್ನು ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ IIT ಎಕ್ಸಾಮ್ ಅಂತ ಏನು ಹೇಳ್ತೀವಿ ನಾವು, IIT ಜಾಮ್ ಎಕ್ಸಾಮಿನೇಷನ್ ಅಂತ. ಅದು ನಿಮಗೆ ನ್ಯಾಷನಲ್ ಲೆವೆಲ್ ಅಡ್ಮಿಷನ್ ಅಥವಾ ಎಂಟ್ರೆನ್ಸ್ ಟೆಸ್ಟ್ಗೆ ಮಾಡುವಂಥದ್ದು, ಅಡ್ಮಿಷನ್ ಟೆಸ್ಟ್ಗೆ ಮಾಡುವಂಥದ್ದು. ಇದು ಎವ್ರಿ ಫೆಬ್ರವರಿನಲ್ಲಿ ಮಾಡ್ತಾರೆ. ಫೈನಲ್ ಇಯರ್ ಹುಡುಗರು ಇದರಲ್ಲಿ ಈಸಿಯಾಗಿ ತೊಗೋಬೋದು. 6 ರಿಂದ 7 ಸಬ್ಜೆಕ್ಟ್ ಇದನ್ನ ತೊಗೊಳ್ತಾರೆ. ನಿಮಗೆ ಯಾರು PUC ಆದಮೇಲೆ ನನಗೆ ಇಂಜಿನಿಯರ್ಗೆ ಹೋಗೋಕ್ಕಾಗಲಿಲ್ಲ, ಅಥವಾ ನಮಗೆ EEE ಹೋಗೋಕ್ಕಾಗಲಿಲ್ಲ, ಅಥವಾ JEE ಕ್ರ್ಯಾಕ್ ಮಾಡೋಕ್ಕಾಗಲಿಲ್ಲ ಅನ್ನೋರಿಗೆ, IITಗೆ ಆವಾಗ ಚಾನ್ಸ್ ಮಿಸ್ ಆಗಿರೋರಿಗೆ ಈಗ ನಿಮಗೆ ಇನ್ನೊಂದು ಚಾನ್ಸ್ ಇದೆ. ಸೊ ಆಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿ ಇಂಡಿಯಾ, ಪಾಪ್ಯುಲರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿ ಇಂಡಿಯಾ ಯಾವುದಿದೆಯಲ್ಲ ಅದರ ನಿಮಗೆ ಅಲ್ಲಿ ಎಂಟ್ರೆನ್ಸ್ ಸಿಗಬೇಕು ಅಂದರೆ, ಅಲ್ಲಿ ನಿಮಗೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ, MSc ಅಥವಾ PhD ಮಾಡಬೇಕು ಅಂತಂದರೆ ಕೆಲವೊಂದು ಕಡೆಗೆ ಇಂಟಿಗ್ರೇಟೆಡ್ PhD ಅಂತ ಹೇಳ್ತಾರೆ. ಅಲ್ಲೆಲ್ಲ ನಿಮಗೆ ಅಡ್ಮಿಷನ್ ಬೇಕು ಅಂದರೆ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು. ನೀವು 3rd ಇಯರ್ BScನಲ್ಲಿದ್ದಾಗಲೇ ಈ ಎಕ್ಸಾಮ್ನ ಬರ್ಕೋಬೋದು. ಅದರದ್ದು ಕಂಡೀಷನ್ಸ್ ಏನು ಅದೆಲ್ಲ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸಿಲೆಬಸ್ ಹೆಂಗೆ, ಯಾವ ಸಬ್ಜೆಕ್ಟ್ ಇರುತ್ತೆ, ಯಾವ ಥರ ಇರುತ್ತೆ ಎಲ್ಲನೂ. ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿನಲ್ಲಿ ಹೇಗಿರುತ್ತೆ, ಯಾವ್ಯಾವ ಟಾಪಿಕ್ಸ್ ಇರುತ್ತೆ ಅದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ, ಈ ಚಾಪ್ಟರ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಗೆ ಆರ್ಗ್ಯಾನಿಕ್ಗೆ ಎಷ್ಟಿದೆ, ಇನ್ಆರ್ಗ್ಯಾನಿಕ್ ಎಷ್ಟಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಮಾರ್ಕ್ಸ್ ಇರುತ್ತೆ, ಅದನ್ನೆಲ್ಲ ಆಲ್ರೆಡಿ ಮಾಡಿದ್ದೀನಿ. ಅದರಲ್ಲಿ ಆಲ್ರೆಡಿ ಕೆಮಿಕಲ್ ಬಾಂಡಿಂಗ್ದು ಮತ್ತು 2 ಚಾಪ್ಟರ್ದು ಪಿರಿಯಾಡಿಸಿಟಿ 2 ಚಾಪ್ಟರ್ದು ಆಲ್ರೆಡಿ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಈಗ ಮೋಸ್ಟ್ ಪಾಪ್ಯುಲರ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ತುಂಬ ಮಾರ್ಕ್ಸ್ ಬರುವಂಥ ಕ್ವಶನ್ಸ್ ಯಾವುದು ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸು. ಅದರದ್ದು ವೀಡಿಯೋಸ್ ಸ್ಟಾರ್ಟ್ ಮಾಡಿದ್ದೀನಿ, ಆ ಚಾಪ್ಟರ್ದು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಮೊದಲನೇ ವೀಡಿಯೋ ನಾನು ಮಾಡ್ತಾ ಇರೋದು. ಇವತ್ತಿನ ವೀಡಿಯೋದಲ್ಲಿ ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆಯಲ್ಲ ಅದನ್ನು ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. IIT ಜಾಮ್ ಎಕ್ಸಾಮಿನೇಷನ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಇರುತ್ತೆ, ನ್ಯೂಮರಿಕಲ್ ಆನ್ಸರ್ ಟೈಪ್ ಇರುತ್ತೆ. ಬಟ್ ನೀವು ಕ್ವಶನ್ ಪೇಪರ್ ನೋಡಿದ್ರೆ ಯಾವುದೇ ರೀತಿಯಾದಂಥ ಡಿಸ್ಟಿಂಗ್ವಿಷ್ ಮಾಡಿರಲ್ಲ. ಒಟ್ಟು 60 ಕ್ವಶನ್ಸ್ ಇರುತ್ತೆ, ಉದ್ದು ಕೊಟ್ಕೊಂಡು ಹೋಗಿರ್ತಾರೆ. ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೆ ಈಗ 4 ಆಪ್ಷನ್ ಇದ್ದರೆ ಒಂದೇ ಒಂದು ಕರೆಕ್ಟ್ ಆನ್ಸರ್ ಇರುತ್ತೆ. ಅದೇ ಥರ ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಅಂತಂದರೆ 4 ಆಪ್ಷನ್ಸ್ ಇರುತ್ತೆ, ಒಂದೇ ಆನ್ಸರ್ ಇಲ್ಲ, ಮೋರ್ ದ್ಯಾನ್ 1 ಆನ್ಸರ್ಸ್ ಇರ್ಬೋದು. ಅಂಥದಕ್ಕೆ ನಾವು ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಅಂತ ಕರಿತೀವಿ. ಅದಲ್ಲದೆ ನ್ಯೂಮರಿಕಲ್ ಟೈಪ್ ಇರುತ್ತೆ, ಅದಕ್ಕೆ ಆನ್ಸರೇ ಕೊಟ್ಟಿರೋದಿಲ್ಲ, ನೀವು ಅದನ್ನು ಆನ್ಸರ್ ಕಂಡುಹಿಡಿಬೇಕು, ಆ ಥರ ಇರುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನು ಎಲ್ಲದಕ್ಕಿಂತ ಸಿಂಪಲ್ ಆಗಿರ್ತವೆ, ಹಾಗಾಗಿ ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಆದರೆ ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ಗೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಒಟ್ಟು ನಿಮಗೆ 1 ಮಾರ್ಕ್ದು 20 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ದು 40 ಕ್ವಶನ್ಸ್ ಇರುತ್ತೆ, ಒಟ್ಟು 100 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ, ಒಟ್ಟು 60 ಕ್ವಶನ್ಸ್ ಇರುತ್ತೆ. ಈ ರೀತಿಯಾಗಿರುತ್ತೆ. ಆದರೆ ಅವ್ರು ಯಾವುದೇ ರೀತಿಯಾದಂಥ ಡಿಸ್ಟಿಂಗ್ವಿಷ್ ಮಾಡಿರ್ತಾರೆ, ಇದು 1 ಮಾರ್ಕು, ಇದು 2 ಮಾರ್ಕು, 3 ಮಾರ್ಕ್ಸು ಅಂತ ಡಿಸ್ಟಿಂಗ್ವಿಷ್ ಇರೋದಿಲ್ಲ. ಕ್ವಶನ್ ಪೇಪರಲ್ಲಿ ಸಾಲಾಗಿ 60 ಕ್ವಶನ್ಸ್ಗಳನ್ನ ಅವರು ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಅದಕ್ಕೆ ಯಾವುದಕ್ಕೆ 2 ಮಾರ್ಕ್ಸು, ಯಾವುದಕ್ಕೆ 3 ಮಾರ್ಕ್ಸು ಅಂತ ನನಗೆ ಆಮೇಲೆ ಗೊತ್ತಾಗುತ್ತೆ. ಬಟ್ ಕ್ವಶನ್ ಪೇಪರಲ್ಲಿ ಮಾತ್ರ ಇದು 1 ಮಾರ್ಕ್ದು, ಇದು 2 ಮಾರ್ಕು ಅಂತ ಡಿಸ್ಟಿಂಗ್ವಿಷ್ ಅವರು ಮಾಡಿರೋದಿಲ್ಲ. ಸೊ ಅದೇ ಥರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲೂ ಇರುತ್ತೆ. ಆದರೆ ನಿಮಗೆ ಈ ರೀತಿಯಾಗಿ 2005ಇಂದ 2025ಗೆ ನೀವು ಕನ್ಸಿಡರ್ ಮಾಡಿದ್ರೆ ಈ ರೀತಿಯಾದಂಥ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನು ಆಗಿದೆ ಚಾಪ್ಟರ್ ವೈಸ್ ಇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದರಲ್ಲಿ ಕನ್ಸಿಡರ್ ಮಾಡಿದ್ರೆ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸು ಆಲ್ಮೋಸ್ಟ್ ಮಿನಿಮಮ್ 5, 6, 8 ಕ್ವಶನ್ಸ್ಗಳು ಕೇಳಿದ್ದಾರೆ. ಸುಮಾರು ಕ್ವಶನ್ಸ್ಗಳು ಬಂದಿದೆ. ಸೊ ನಾನು ಪಿರಿಯಾಡಿಸಿಟಿ ಇರ್ಬೋದು, ಕೆಮಿಕಲ್ ಬಾಂಡಿಂಗ್ ಅದರದ್ದು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಈಗ ಚಾಪ್ಟರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಶುರು ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ನಾನು ವೀಡಿಯೋ ಇದನ್ನು ಮಾಡ್ತಾ ಇರೋದು. ಸೊ ನಿಮಗೆ ಕನ್ಸಿಡರ್ ಮಾಡಿಕೊಂಡ್ರೆ D and F ಬ್ಲಾಕ್ ಎಲಿಮೆಂಟ್ಸು, ಹೈಡ್ರಾಕ್ಸೈಡ್ಸು, ಈ ಥರ ಸಿಲೆಬಸ್ಸು ಇದೆ. ನಿಮಗೆ ಸಿಲೆಬಸ್ಸಲ್ಲಿ ನೋಡುತ್ತೆ. ಸಿಲೆಬಸ್ ಅಂತ ನೀವು ಕನ್ಸಿಡರ್ ಮಾಡೋದಾದರೆ ಈ 3 ವರ್ಷದಲ್ಲಿ BScನಲ್ಲಿ ನೀವು ಏನು ಓದ್ತಿರ್ತಿರಲ್ಲ ಅದರ ಬೇಸ್ ಮೇಲೇ ಅವರು ಕ್ವಶನ್ಸ್ನ ತೆಗಿತಾ ಹೋಗ್ತಾರೆ. ಸೊ
ನಿಮಗೆ ಆಲ್ರೆಡಿ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಐಸೋಮರಿಸಮ್ ಯಾವ ಥರ ಇರ್ತಂದರೆ ಐನೋಸೇಷನ್ ಐಸೋಮರಿಸಮ್, ಲಿಂಕೇಜ್ ಐಸೋಮರಿಸಮ್, ಆಪ್ಟಿಕಲ್ ಐಸೋಮರಿಸಮ್, ಕೋಆರ್ಡಿನೇಷನ್ ಐಸೋಮರ್ಸ್ ಅಂತೆಲ್ಲ ಐಸೋಮರಿಸಮ್ ಅಂತೆಲ್ಲ ಓದಿರ್ತೀರ. ಸೊ ಅದನ್ನು ನಿಮಗೆ ಅರ್ಥ ಆಗಿದ್ದರೆ ಇದು ಈಸಿ ಆಗುತ್ತೆ ನಿಮಗೆ. ಸೊ 2 ಕಾಂಪ್ಲೆಕ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಎಕ್ಸಾಂಪಲ್ಸ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಐನೋಸೇಷನ್ ಐಸೋಮರಿಸಮ್ಗೆ ಎಕ್ಸಾಂಪಲ್. ಯಾಕೆ ಅಂದರೆ ಐನೋಸೇಷನ್ ಐಸೋಮರಿಸಮಲ್ಲಿ ಏನಾಗುತ್ತೆ ಅಂದರೆ ಈ ಲಿಗ್ಯಾಂಡ್ಸ್ ಏನಿರ್ತಾವಲ್ಲ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅವು ಎಕ್ಸ್ಚೇಂಜ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಐನೋಸೇಷನ್ ಐಸೋಮರಿಸಮ್ ಅಂತ ಕರಿತೀವಿ. ಅಕರ್ಸ್ ವೆನ್ 2 coordination compounds have same overall composition but yield different ions in solution due to the interchange of ligand between the coordination pair and the counter ion. ಅದಕ್ಕೆ ನಾವೇನಂತ ಕರಿತೀವಿ, ಐನೋಸೇಷನ್ ಐಸೋಮರ್ಸ್ ಅಂತ ಕರಿತೀವಿ. ಹಾಗಾಗಿ ಎ ಇಸ್ ದಿ ಆನ್ಸರ್. ಈಗ ನೀವು 2 ಕಾಂಪೌಂಡ್ನ ತಗೊಂಡ್ರೆ ಇಲ್ಲಿ ಸಲ್ಫೇಟ್ ಅಯಾನ್ ಇದೆ ಒಂದರಲ್ಲಿ, ಇನ್ನೊಂದರಲ್ಲಿ SO2- ಇದೆ. ಸೊ ಕೋಆರ್ಡಿನೇಷನ್ ಸ್ಪೇರಲ್ಲಿ ಒಂದು ಹೊರಗಡೆ ಇದೆ, ಒಂದು ಒಳಗಡೆ ಇದೆ. ಆ ಬೇಸಿಸ್ ಮೇಲೆ ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ದ ಟ್ರಾನ್ಸಿಷನ್ ಮೆಟಲ್ M complex that has overall all the isomers, geometric linkage and isomerism. Again isomerism ಅಂತಂದರೆ ನಿಮಗೆ ಜೊಮೆಟ್ರಿಕಲ್ ಐಸೋಮರ್ಸು ಇರ್ತವೆ, ಆಪ್ಟಿಕಲ್ ಐಸೋಮರಿಸಮ್ಮು ಇರ್ತವೆ, ಐನೋಸೇಷನ್ ಐಸೋಮರಿಸಮ್ ಇದೆ, ಹೈಡ್ರೇಟ್ ಐಸೋಮರಿಸಮ್, ಹೀಗೆ ಬೇರೆ ಬೇರೆ ಥರ ಇದೆ. ಇದೊಂದು ಮೆಟಲ್ದು ಕೊಟ್ಟಿದ್ದಾರೆ, ಯಾವುದೋ ಒಂದು ಮೆಟಲ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಅದು ಎಲ್ಲ ಇರುವಂಥದ್ದು ಜೊಮೆಟ್ರಿಕಲ್ಲು ಮತ್ತು ಲಿಂಕೇಜು ಮತ್ತು ಐಸೋಮರಿಸಮ್ ಇರುವಂಥ ಕಾಂಪ್ಲೆಕ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಜೊಮೆಟ್ರಿಕಲ್ಸಲ್ಲಿ ಅಂದರೆ ಸಿಸ್ ಟ್ರಾನ್ಸ್ ಇರುತ್ತೆ, 2 bromide ligand in the coordination pair arranged cis and trans around the octahedral M center. ಐನೋಸೇಷನಲ್ಲಿ SC ಅನ್ನು ನಾವು ತೊಗೊಂಡ್ರೆ ಅಲ್ಲಿ ನೋಡ್ಕೊಳ್ಳಿ, ಇದರಲ್ಲಿ ನೋಡಿಕೊಂಡ್ರೆ ನಿಮಗೆ ಐನೋಸೇಷನ್ SCN ಔಟ್ಸೈಡ್ ಕ್ಯಾನ್ ಎಕ್ಸ್ಚೇಂಜ್ ವಿತ್ PR ಇನ್ಸೈಡ್ ಗಿವನ್ ಐನೋಸೇಷನ್ ಐಸೋಮರಿಸಮ್. ಅದೇ ಥರ ಲಿಂಕೇಜ್ ಐಸೋಮರಿಸಮ್ ತೊಗೊಂಡ್ರೆ SCN ಎಂಟರ್ಸ್ ದಿ ಕೋಆರ್ಡಿನೇಷನ್ ಸ್ಪಿಯರ್, ಇಟ್ ಬೈಂಡ್ಸ್ ಥ್ರೂ 2 ಆಮ್ನಿಡೆಂಟೇಟ್ ಲಿಗ್ಯಾಂಡ್ ಇದ್ದರೆ ಆವಾಗ ಲಿಂಕೇಜ್ ಐಸೋಮರಿಸಮ್ ಬರುತ್ತೆ. ಸೊ ಇದಿರುವಂಥದ್ದು ಯಾವುದು ಅಂತಂದರೆ, ಈಗ ನೀವು 2ನೇ ಎಕ್ಸಾಂಪಲ್ ತೊಗೊಂಡ್ರೆ ಅಲ್ಲಿ ನಿಮಗೆ ಆ ಥರ ಚಾನ್ಸಸ್ ಇಲ್ಲ. ಅದೇ ಥರ 3ನೇದು ತೊಗೊಂಡ್ರೆ ಇಲ್ಲ, 4ನೇದು ತೊಗೊಂಡ್ರೆ ಇಲ್ಲ. ಹಂಗಾಗಿ ಎ ಇಸ್ ದಿ ಆನ್ಸರ್. ಸೊ ಬಿನಲ್ಲಿ ತೊಗೊಂಡ್ರೆ ದೇರ್ ಇಸ್ ನೋ ಆಮ್ನಿಡೆಂಟೇಟ್ ಲಿಗ್ಯಾಂಡ್. ಆಮ್ನಿಡೆಂಟೇಟ್ ಲಿಗ್ಯಾಂಡ್ ಇಲ್ಲ ಅಂದರೆ ಲಿಂಕೇಜ್ ಐಸೋಮರಿಸಮ್ ಇಂಪಾಸಿಬಲ್. ಸೊ ಹಾಗಾಗಿ ಅದು ಆಗ್ತಾಯಿಲ್ಲ. ಥರ್ಡಲ್ಲೂ ಅಷ್ಟೇ ಲಿಂಕೇಜ್ ಐಸೋಮರಿಸಮ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಆದರೆ 4ರಲ್ಲಿ ಏನಾಗುತ್ತೆ ಅಂತಂದರೆ ಏನಿದು ಲಿಂಕೇಜ್ ಐಸೋಮರಿಸಮ್ ಆಗುತ್ತೆ, ಬಟ್ ಜೊಮೆಟ್ರಿಕಲ್ ಐಸೋಮರಿಸಮ್ ಅಲ್ಲಿ ಆಗಲ್ಲ. But ionization can swapping the neutral water molecule by SCN breaks the composition. Linkage needs SCN inside, which would not again alter the charge balance change ಆಗುತ್ತೆ. ಹಾಗಾಗಿ ಅದು ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎ ಇಸ್ ದಿ ಆನ್ಸರ್ ಅಂತ ನೀವು ನೋಡಬೇಕು. ಕೆಲವೊಂದು ಸಲ ನೆಗೆಟಿವ್ ಇದು ಯಾಕೆ ಆಗಲ್ಲ ಅಂತ ಅಂದ್ಕೊಂಡು ಇದು ಆಗುತ್ತೆ ಅಂತ ನೀವು ಆನ್ಸರ್ನ ಹೇಳಬೇಕಾಗತ್ತೆ. ದ ಟೋಟಲ್ ನಂಬರ್ ಆಫ್ ಆಲ್ ದಿ ಪಾಸಿಬಲ್ ಐಸೋಮರ್ಸ್ ಆಫ್ ದಿಸ್ 2 ಕಾಂಪ್ಲೆಕ್ಸ್ನ ಕೊಟ್ಟಿದ್ದಾರೆ. ದ ಟೋಟಲ್ ನಂಬರ್ ಆಫ್ ಆಲ್ ದಿ ಪಾಸಿಬಲ್ ಐಸೋಮರ್ಸ್ ಮೇ ಬಿ ಸ್ಟೀರಿಯೋ ಐಸೋಮರ್ಸ್ ಫಾರ್ ದಿ ಕಾಂಪ್ಲೆಕ್ಸ್ ಅಯಾನ್ ಎಷ್ಟಾಗುತ್ತೆ ಅಂತ. ಮೊದಲನೇದಕ್ಕಾದರೆ 3 ಐಸೋಮರ್ಸ್ ಆಗುತ್ತೆ, 2ನೇದಕ್ಕಾದರೆ 2 ಐಸೋಮರ್ಸ್ ಆಗುತ್ತೆ, ಟೋಟಲಿ 5 ಐಸೋಮರ್ಸ್ ಆಗುತ್ತೆ. ಹೇಗೆ ಅಂತ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೇನಿದೆಯಲ್ಲ ಮೊದಲನೇದು ವಿಚ್ ಗೋಯಿಂಗ್ ಟು ಹ್ಯಾವ್ ಪ್ಲಸ್. ಆ್ಯಕ್ಚುಲಿ ನಿಮಗೆ ಅದು NH2 CH2 CH2 NH2 ಇದೆಯಲ್ಲ, ಅದನ್ನು ಇಥಿಲೀನ್ ಡಯಾಮೈನ್ ಇದೆ, ಅದಕ್ಕೋಸ್ಕರ ಎಂಡ್ ವೈಸ್ ಅಂತ ನಾವು ಈಸಿಯಾಗಿ ಬರ್ಕೋಬೋದು. ಕೆಲವೊಂದು ಸಲ ಕ್ವಶನ್ ಪೇಪರಲ್ಲಿ ಆ ರೀತಿಯೂ ಕೇಳ್ಬೋದು. ಸೊ ಇದೇನಾಗ್ತಾ ಇದೆ, ಇದು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಸ್ಟೀರಿಯೋ ಐಸೋಮರಿಸಮ್ ಜೊಮೆಟ್ರಿಕಲ್ ಮತ್ತು ಆಪ್ಟಿಕಲ್ ಐಸೋಮರಿಸಮ್ ಎರಡೂ ಅದು ಎಕ್ಸಿಬಿಟ್ ಮಾಡುತ್ತೆ. ಜೊಮೆಟ್ರಿಕಲ್ ಐಸೋಮರ್ಸಲ್ಲಿ ಏನಾಗುತ್ತೆ ಅಂದರೆ 2 ಜೊಮೆಟ್ರಿಕಲ್ ಐಸೋಮರ್ಸ್ ಆರ್ ಪಾಸಿಬಲ್, ಒಂದು ಸಿಸ್ಸು ಒಂದು ಟ್ರಾನ್ಸ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಐಸೋಮರ್ಸ್ ತೊಗೊಂಡ್ರೆ ದ ಟ್ರಾನ್ಸ್ ಐಸೋಮರ್ ಆಸ್ ಅ ಪ್ಲೇನ್ ಆಫ್ ಸಿಮಿಟ್ರಿ ಆ್ಯಂಡ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್, ಹಾಗಾಗಿ ಅದನ್ನು ಕೈರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಿಸ್ ಐಸೋಮರ್ ಇಸ್ ಕೈರಲ್, ದೇರ್ಫೋರ್ ಇಟ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ 2 ಫಾರ್ಮ್ಸ್. ಸೊ ಹಾಗಾಗಿ ಟೋಟಲ್ ಎಷ್ಟಾಗುತ್ತೆ ಅಂತಂದರೆ ಒಂದು ಟ್ರಾನ್ಸ್ ಐಸೋಮರು 2 ಸಿಸ್ ಐಸೋಮರ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಏನಾಗುತ್ತೆ ಅಂದರೆ ಒಟ್ಟು 3 ಐಸೋಮರ್ ವಿತ್ ಪ್ಲಸ್ ಕಾಂಪ್ಲೆಕ್ಸ್ ಇರುವಂಥದ್ದು. ಅದನ್ನೇ ವಿತ್ 3+ ತೊಗೊಂಡ್ರೆ ಅಗೇನ್ ಇದನ್ನು CO NH 3 × 3+ ಅಂತ ತೊಗೋಬೋದು. ಇದು ಆಕ್ಟಾಹೈಡ್ರಲ್ಲೇ ಇದೆ. ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ಸ್ಟೀರಿಯೋ ಐಸೋಮರಿಸಮ್, ಓನ್ಲಿ ದಿ ಆಪ್ಟಿಕಲ್ ಐಸೋಮರಿಸಮ್ ಅನ್ನು ಎಕ್ಸಿಬಿಟ್ ಮಾಡುತ್ತೆ.
ಸಿನ್ಸ್ ಆಲ್ ದಿ ಲಿಗ್ಯಾಂಡ್ಸ್ ಆರ್ ಐಡೆಂಟಿಕಲ್ ನೋ ಜೊಮೆಟ್ರಿಕಲ್ ಐಸೋಮರ್ ಇಸ್ ಪಾಸಿಬಲ್. ಹಾಗಾಗಿ ಈಗ ನೀವು ಆಪ್ಟಿಕಲ್ ಐಸೋಮರಿಸಮ್ ತೊಗೊಂಡ್ರೆ ಮಿರರ್ ಇಮೇಜಸ್ನ ಬರ್ಕೊಳ್ತೀವಿ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಎನಾನ್ಷಿಯಮರ್ಸ್ ಆಗ್ತವೆ, ಹಾಗಾಗಿ 2 ಐಸೋಮರ್ಸ್ ಆಗ್ತವೆ. ಇಲ್ಲಿ 2 ಅದಕ್ಕೆ 3 ಆಗುತ್ತೆ. ಸೊ ಹಾಗಾಗಿ ಟೋಟ್ಲಿ 5 ಐಸೋಮರ್ ಇಸ್ ಅನ್ ಎಕ್ಸಾಂಪಲ್. ಇದು ನಿಮಗೆ ಪ್ರಾಬ್ಲಮ್ ಟೈಪ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಕೊಟ್ಟಿಲ್ಲ, ಆನ್ಸರ್ ನಾವೇ ಮಾಡಬೇಕಾಗಿತ್ತು. ದ ನಂಬರ್ ಆಫ್ ಪಾಸಿಬಲ್ ಐಸೋಮರ್ ಫಾರ್ ಇದೇ ಥರ ಕೊಟ್ಟಿದ್ದಾರೆ. ಇದನ್ನು ಸುಮಾರು ಸಲ ಇದೇ ಟೈಪ್ ಆಫ್ ಕ್ವಶನ್ಸ್ನ ಕೇಳಿದರೆ ಎಷ್ಟು ಆಗುತ್ತೆ ಅಂತ. ಸೊ ಇದಕ್ಕೆ 3 ಸಾಧ್ಯ ಆಗುತ್ತೆ. ದಿಸ್ ಟೈಪ್ ಆಫ್ ಕಾಂಪ್ಲೆಕ್ಸ್ ಹ್ಯಾಸ್ 4 ಡಿಫ್ರೆಂಟ್ ಮಾನೋಡೆಂಟೇಟ್ ಲಿಗ್ಯಾಂಡ್. ಪಿರಿಡಿನ್ ಇರ್ಬೋದು, ಅಮೋನಿಯಾ, bromide, chloride attached to central platinum ion in a square planar geometry, which is typical for platinum 2 complexes. The arrangement of these 4 unique ligands lead to 3 distinct geometrical isomers ಗೆ ನಿಮಗಲ್ಲಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಐಸೋಮರ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಅಷ್ಟೇ ನೀವು ನೋಡ್ಕೋಬೇಕಾಗತ್ತೆ. ಇದು MA4BC ಆ ಥರ ಫಾರ್ಮಲ್ಲಿದೆ. CONH3 4 ಟೈಮ್ಸ್ ClNO ಇದೆ, NO2 ಇದೆ. ಹಾಗಾಗಿ ಒಟ್ಟು 3 ಲಿಗ್ಯಾಂಡ್ಸ್ ಇದ್ದಾವೆ. ಒಂದು ಲಿಗ್ಯಾಂಡ್ 4 ಸಲ ರಿಪೀಟ್ ಆಗಿದೆ, ಅದಕ್ಕೋಸ್ಕರ A4BC ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ 2 ಥರ ಆಗುತ್ತೆ, ಜೊಮೆಟ್ರಿಕಲ್ ಲಿಂಕೇಜು ಮತ್ತು ಜೊಮೆಟ್ರಿಕಲ್ ಮತ್ತು ಲಿಂಕೇಜ್ ಐಸೋಮರಿಸಮ್ ಆಗುತ್ತೆ. ಜೊಮೆಟ್ರಿಕಲ್ ಐಸೋಮರಿಸಮ್ ತೊಗೊಂಡ್ರೆ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ different spatial arrangement of ligands around the central metal ion for the complex MA4BC. The 2 possible geometricals, ಒಂದು cis ಒಂದು trans ಅಂತ ಹೇಳ್ತೀವಿ. Cis isomer has Cl minus and NO2 ligand adjacent to each other, while the trans isomer has them opposite to each other. Linkage isomerism ಅಲ್ಲಿ ಏನಾಗುತ್ತೆ, ಆಮ್ನಿಡೆಂಟೇಟ್ ಲಿಗ್ಯಾಂಡ್ ಇರೋದ್ರಿಂದ NO2 ಎನ್ಗಾದರೂ ಅಟ್ಯಾಚ್ ಆಗ್ಬೋದು, ಇಲ್ಲ ಅಂತಂದರೆ ಓಗಾದರೂ ಅಟ್ಯಾಚ್ ಆಗ್ಬೋದು. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಸಿಸ್ ಐಸೋಮರಲ್ಲಿ ಒಂದು ಸ್ಟ್ರಕ್ಚರ್ ಬರುತ್ತೆ, ಸಿಸ್ಸಲ್ಲಿ 2 ಸ್ಟ್ರಕ್ಚರ್ ಬರುತ್ತೆ, ಟ್ರಾನ್ಸಲ್ಲಿ 2 ಸ್ಟ್ರಕ್ಚರ್ ಬರುತ್ತೆ. ಹಾಗಾಗಿ ಟೋಟ್ಲಿ ಏನಾಗುತ್ತೆ 4 ಸ್ಟ್ರಕ್ಚರ್ ಬರುತ್ತೆ. 4 ಇಸ್ ದಿ ಆನ್ಸರ್. ಅಮಾಂಗ್ ದಿ ಫಾಲೋಯಿಂಗ್ ಕಾಂಪ್ಲೆಕ್ಸಸ್ ವಿಚ್ ಒನ್ ಶೋಸ್ ದಿ ಕೈರಾಲಿಟಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಕೋಬೇಕಾಗತ್ತೆ ಯಾವ ಥರ ಇದೆ ಅಂತ. ಈ ಮೊದಲನೇ ಕಾಂಪ್ಲೆಕ್ಸ್ ತೊಗೊಂಡ್ರೆ, ರುಬಿಡಿಯಂ ಕಾಂಪ್ಲೆಕ್ಸ್ ತೊಗೊಂಡ್ರೆ ಅದೇನಾಗುತ್ತೆ 3 ನಿಮಗೆ ಬೈಡೆಂಟೇಟ್ ಬೈಪಿರಿಮಿಡಲ್ ಲಿಗ್ಯಾಂಡ್ ಅರೌಂಡ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಕ್ರಿಯೇಟಿಂಗ್ ಎ ಕೈರಾಲ್ ಸೆಂಟರ್ ಇದೆ. ಅಲ್ಲಿ D3 ಸಿಮಿಟ್ರಿ ಎಕ್ಸಿಸ್ಟ್ ಇನ್ 2 ಐಸೋಮರ್ಸ್, ಮಿರರ್ ಇಮೇಜಸ್ ಬರುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಅದನ್ನು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ನ ಬರ್ತಿದ್ದೀನಿ, ಜಾಮೆಟ್ರಿ ಹೇಗಾಗುತ್ತೆ ಅಂತ. ಅದೇ ಥರ ಕ್ರೋಮಿಯಂ EDT ಏನು ತೊಗೊಂಡ್ರೆ ಅದನ್ನು ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಆಗ್ತಾಯಿದೆ. ಅದೇ ಥರ ಟ್ರಾನ್ಸ್ ತೊಗೊಂಡ್ರೆ 2 ಕ್ಲೋರೈಡ್ ಲಿಗ್ಯಾಂಡ್ಸ್ ಈ ಕ್ರೋಮಿಯಂ EDT ಅದು ಅನ್ಸಿಮಿಟ್ರಿಕಲ್ ಆಗ್ತಾಯಿದೆ. ದಟ್ ಶೋಸ್ ದಿ ಕೈರಾಲಿಟಿ ಅಂತ ಕೇಳ್ತಾರೆ. ಕೈರಾಲಿಟಿ ಅಂದರೆ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್, ಪ್ಲೇನ್ ಆಫ್ ಸಿಮಿಟ್ರಿ ಇರಬಾರ್ದು ಅಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಕೈರಾಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ನೀವು ಇದನ್ನು ತೊಗೊಂಡ್ರೆ, ಮೂರನೇದು ತೊಗೊಂಡ್ರೆ ಇನ್ ದಿಸ್ ಐಸೋಮರ್ ದ 2 ಕ್ಲೋರೈಡ್ ಲಿಗ್ಯಾಂಡ್ಸ್ ಈ ಚಿತ್ರದಲ್ಲಿ ಬರ್ತಿದೆ ನೋಡ್ರಿ, ದೇ ಆರ್ ಅಪೋಸಿಟ್ ಟು ಈಚ್ ಅದರ್. ಆಕ್ಸು ಒಂದೇ ಸೈಡ್ ಬರುತ್ತೆ. ಸೊ ಹಾಗಾಗಿ ಸಿಮಿಟ್ರಿ ಆಗಿಬಿಡುತ್ತೆ. ದ ಪ್ಲೇನ್ ಆಫ್ ಸಿಮಿಟ್ರಿ ಐ ಕ್ಯಾನ್ ಯೂಸ್ ಎ ಇಮ್ಯಾಜಿನರಿ ಲೈನ್, ಇಮ್ಯಾಜಿನರಿ ಸ್ಕೇಲ್, ಆ್ಯಂಡ್ ಐ ಕ್ಯಾನ್ ಡಿವೈಡ್ ದಟ್ ಮಾಲಿಕ್ಯೂಲ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಪ್ಲೇನ್ ಆಫ್ ಸಿಮಿಟ್ರಿ ಇದೆ, ಹಾಗಾಗಿ ಆ ಮಾಲಿಕ್ಯೂಲ್ ಏನಾಗುತ್ತೆ ಅಕೈರಲ್ ಆಗುತ್ತೆ. ಸೊ ಕೈರಲ್ ಆಗುವಂಥದ್ದು ಈ 4 ಮಾತ್ರನೇ, 4ರಲ್ಲಿ 3 ಮಾತ್ರನೇ, 1 ಆಗಲ್ಲ. ಸಿಸ್ ತೊಗೊಂಡ್ರೆ ಸಿಸ್ಸಲ್ಲಿ ಏನಾಗುತ್ತೆ 2 ಕ್ಲೋರೈಡ್ ಲಿಗ್ಯಾಂಡ್ಸು ಒಂದೇ ಸೈಡಲ್ಲಿ ಇರ್ತವೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಸಿಮಿಟ್ರಿ ಮೇಂಟೈನ್ ಆಗಲ್ಲ, ಡಸ್ ನಾಟ್ ಹ್ಯಾವ್ ಎ ಸಿಮಿಟ್ರಿ. ಹಾಗಾಗಿ ಅದು ಕೈರಾಲ್ ಮಾಲಿಕ್ಯೂಲ್ ಇದೆ ನೋಡಿ, ಈ ಥರ ಇದೆ. ರುಬಿಡಿಯಮ್ಗೆ ಆಯಿತು ಅಂದರೆ 3 ಲಿಗ್ಯಾಂಡ್ ಇದೆ. ಸೊ ಸಿಮಿಟ್ರಿ ಫಾರ್ಮೇಷನ್ ಆಗ್ತಾ ಇಲ್ಲ. ಐ ಕ್ಯಾನಾಟ್ ಡಿವೈಡ್ ದಿ ಮಾಲಿಕ್ಯೂಲ್ ಇಂಟು 2 ಈಕ್ವಲ್ ಹಾಫ್ಸ್. ಅದೇ ಥರ ಕ್ರೋಮಿಯಮ್ದು ತೊಗೊಂಡ್ರೂ ಅದನ್ನು ನಾನು ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ನಿಮಗೆ ಸಿಸ್ನ ತೊಗೊಂಡ್ರೂ ಅಷ್ಟೇ ನೋಡಿರಿ, ಐ ಕ್ಯಾನಾಟ್ ಡಿವೈಡ್ ದಿ ಮಾಲಿಕ್ಯೂಲ್. ವೆರಾಸ್ ಟ್ರಾನ್ಸ್ ಐಸೋಮರ್ನ ತೊಗೊಂಡ್ರೆ ಸಿನ್ಸ್ ದೇ ಆರ್ ಒಂದೇ ಇರೋದಕ್ಕೋಸ್ಕರ ಅದನ್ನು ನಾನು ಈಸಿಯಾಗಿ ಮಾಡ್ಬೋದು. ಈ ರೀತಿಯಾಗಿ ನೀವೇನು ಮಾಡಬೇಕು, ಐಸೋಮರಿಸಮ್ ಅಂದರೆ ತುಂಬ ಸಿಂಪಲ್ ಆಗಿರೋದು. ಡೆಫಿನೇಷನ್ ಓದ್ಕೋಬೇಕು ಹೇಗಾಗತ್ತೆ ಅಂತ, ಅದು ಆಗುತ್ತಾ ಇಲ್ವ ಅಂತ. ಕಂಪೇರ್ ಟು ನಾನು ಹೇಳ್ದಂಗೆ 7ರಿಂದ 8 ಕ್ವಶನ್ ಕೇಳ್ತಾರೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ. ಅದರಲ್ಲಿ 1 ಕ್ವಶನು ರಿಗಾರ್ಡಿಂಗ್ ಐಸೋಮರಿಸಮ್ ಇರುತ್ತೆ. ಅದು ಸ್ಟೀರಿಯೋ ಐಸೋಮರಿಸಮ್ ಮೇಲಿರ್ಬೋದು, ಇಲ್ಲ ಅಂತಂದರೆ ಜೊಮೆಟ್ರಿಕಲ್ ಐಸೋಮರಿಸಮ್ ಮೇಲಿರ್ಬೋದು, ಇಲ್ಲ ಅಂತಂದರೆ ಲಿಗ್ಯಾಂಡ್ ಲಿಂಕೇಜ್ ಐಸೋಮರಿಸಮ್ ಇರ್ಬೋದು. ಆ ಥರ ಇರುತ್ತೆ. ನೀವು ನೋಡಿಕೊಂಡ್ರೆ, ಅರ್ಥ ಮಾಡ್ಕೊಂಡು ಆ ಕಾನ್ಸೆಪ್ಟ್ ಬೇಸ್ ಮೇಲೆ ನೀವು ಸಾಲ್ವ್ ಮಾಡೋಕ್ಕೋದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.
ಗುಡ್ ಲಕ್.